ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ನನಗೆ ಬೇಕಾಗಿರೋದು ಕಬ್ಬಿಣದ ಸ್ನಾಯುಗಳು, ಉಕ್ಕಿನ ನರಗಳು ಮತ್ತು ಸಿಡಿಲಬ್ಬರದ ಮನಸ್ಸುಗಳು ಅಂತ. ಯಾಕಂದರೆ ಅಂಥವರಿಂದಲೇ ಈ ದೇಶದ ಭವಿಷ್ಯವನ್ನು ಬದಲಿಸಲು ಸಾಧ್ಯ ಅಂತ. ನಿನ್ನ ಜೀವನದಲ್ಲಿ ನಿರಂತರವಾಗಿ ನಿನಗೋಸ್ಕರ ಬದುಕಬೇಕು, ದೇಶಕ್ಕೋಸ್ಕರ ಏನಾದರೂ ಸಾಧನೆ ಮಾಡಿ ತೋರಿಸಬೇಕು. ಸ್ವಾಮಿ ವಿವೇಕಾನಂದರು ಈ ಮಾತನ್ನು ಹಾಗೆ ಹೇಳಲಿಲ್ಲ. ಅವರ ಮನಸ್ಸಿನಿಂದ, ಅವರ ಛಲದಿಂದ, ಮನಸ್ಸಿನ ಉದ್ವೇಗದಿಂದ ಈ ಮಾತನ್ನು ಹೇಳ್ತಾರೆ. ಯಾಕಂದರೆ ಈ ದೇಶದ ಭವಿಷ್ಯ ನಿಂತಿರೋದೇ ನಿಮ್ಮಂತಹ ಯುವಕರ ಮೇಲೆ ಅಂತ. ನಿನ್ನಂಥ ಯುವಕರು ಈ ದೇಶದ ಭವಿಷ್ಯ ಕಟ್ಟುವಂತಹ ಸಾಮರ್ಥ್ಯ ಹೊಂದಿದ್ದಾರೆ. ಬಂಧುಗಳೇ, ಓದಿ ತಿಳಿದುಕೊಳ್ಳುವಂತಹ ಪಾಠಗಳಿಗಿಂತ ಗಾಯಗೊಂಡು ತಿಳ್ಕೊಂಡಂಥ ಅನುಭವದ ಪಾಠಗಳು ಎಂದಿಗೂ ಮರೆಯೋಕ್ಕೂ ಸಾಧ್ಯ ಇಲ್ಲ. ಸತ್ತಾಗ ಶವದ ಮುಂದೆ ಕುಳಿತುಕೊಂಡು ಅಳುವಂಥ ಸಂಬಂಧಿಕರು ಬದುಕಿದ್ದಾಗ ನಿನ್ನ ಕಷ್ಟಗಳನ್ನು ನೋಡಿ ನಗ್ತಾರೆ. ಇಂಥವರ ಮುಂದೆ ನೀನು ಅಳುತ್ತಾ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಪ್ರತಿದಿನ ಚಿಂತಿಸಿ ಕೊರಗಬೇಡ. ನೋವೇ, ನೀನು ಇಂಥವರ ಜೊತೆ ಇರುವುದಕ್ಕಿಂತ ನೀನು ಇಂಥವರನ್ನು ಎಲ್ಲಿಡಬೇಕೋ ಅಲ್ಲಿಡಬೇಕು. ಮುಖಕ್ಕೆ ಮಸಿ ಬಳಿಯುವವರನ್ನು ಬೇಕಾದರೆ ನಂಬು, ಆದರೆ ನಂಬಿಕೆಯನ್ನು ಬಣ್ಣ ಬಳಕೊಂಡು ನಾಟಕ ಆಡೋರನ್ನು ಯಾವತ್ತೂ ನಂಬೇಡ. ಯಾವುದಕ್ಕೂ ಚಿಂತಿಸಬೇಡ, ನಿನ್ನಿಂದ ಎಲ್ಲವೂ ಸಾಧ್ಯ. ಕಾಲ ಹೀಗೆ ಇರಲ್ಲ. ಇವತ್ತು ನಿಂದು, ನಾಳೆ ಬೇರೆ ಯಾರ್ದೋ. ಈ ಪ್ರಪಂಚದಲ್ಲಿ ದೇವರು ಯಾರನ್ನೂ ಸುಮ್ಮನೆ ಹುಟ್ಟಿಸಿರಲ್ಲ. ಅದರ ಹಿಂದೆ ದೇವರು ಮಹತ್ವವಾದ ಕಾರಣ ಇಟ್ಟಿರ್ತಾನೆ. ಆ ಕಾರಣ ಒಳ್ಳೆಯದು ಎಂಬುದು ನೀನು ನಿರ್ಧರಿಸಬೇಕು ಅಷ್ಟೆ. ನಿನ್ನ ಹಿಂದೆ ಕಷ್ಟನೇ ಕಾಡ್ತಿದ್ರು, ದುಃಖನೇ ಆವರಿಸಿಕೊಂಡಿದ್ರು, ನೋವು ಬೆನ್ಬಿಡದೆ ಸುತ್ತುತ್ತಾ ಇದ್ದರು. ನೀನು ಮಾತ್ರ ನನಗೆ ಕಷ್ಟ ಇದೆ ಅಂತ ಇನ್ನೊಬ್ಬರ ಹತ್ತಿರ ಕೈ ಚಾಚಬಾರ್ದು. ಯಾಕೆ ಗೊತ್ತಾ? ಇಲ್ಲಿ ನಿನ್ನವರು ಅಂತ ಯಾರೂ ಇಲ್ಲ. ಎಲ್ಲ ತಮ್ಮನ್ನು ಉತ್ತಮಗೊಳಿಸಬೇಕಂತಾನೆ ನಿರಂತರವಾಗಿ ಪ್ರಯತ್ನ ಪಡ್ತಾನೇ ಇರ್ತಾರೆ. ನಿನ್ನ ಜೀವನದಲ್ಲಿ ಏನಾದರೂ ಕೂಡ ಅವ್ರಿಗೇನಾಗಬೇಕಾಗಿಲ್ಲ. ದಾರಿ ತಪ್ಪೋದು ಸಹಜ, ಆದರೆ ತಪ್ಪಿದ ದಾರಿಯಲ್ಲಿ ಪ್ರಯಾಣ ಮಾಡೋದು ಮೂರ್ಖತನ. ಅದು ಮೂರ್ಖರ ಲಕ್ಷಣ ಆಗಿಬಿಟ್ಟಿರುತ್ತೆ. ಯಾರನ್ನು ಮೆಚ್ಚಿಸೋದಕ್ಕಾಗಿ ಬದುಕಬೇಡ. ನಿನ್ನ ಇಚ್ಛೆಯಂತೆ ನೀನು ಬದುಕು. ಈ ಸಮಾಜ ದೇವರನ್ನೇ ನಂಬಿಲ್ಲ ಅಂದಮೇಲೆ ಇನ್ನು ನೀನು ಯಾವ ಲೆಕ್ಕ? ಬಾಳಿನ ಪಯಣದಲ್ಲಿ ಸೋಲು ಗೆಲುವು ಸಹಜ. ಎರಡನ್ನು ನೀನು ಸಮಾನವಾಗಿ ಸ್ವೀಕರಿಸು, ಆದರೆ ಯಾರ ಹತ್ರನೂ ಕೈ ಚಾಚಬೇಡ. ಕಷ್ಟ, ನೋವು, ನಲಿವು, ದುಃಖ, ಸಂಕಷ್ಟ, ಅವಮಾನ ಇವೆಲ್ಲ ಯಾರಿಗಿಲ್ಲ ಹೇಳಿ? ಎಲ್ರಿಗೆ ಇದ್ದುದ್ದೇ. ಆದರೆ ಅದೆಲ್ಲ ದಾಟಿ ಬರಬೇಕಾಗಿರೋದು ನೀನು ಮಾತ್ರ. ಎಷ್ಟು ಕಷ್ಟ ಬಂದರೂ ಕಣ್ಣೀರು ಹೊರಬರದಂತೆ ನೋಡಿಕೊಳ್ಳಿ. ಯಾಕಂದರೆ ಇಲ್ಲಿ ನಿನ್ನ ಕಣ್ಣೀರು ನೋಡಿ ಸಮಾಧಾನ ಮಾಡೋರಿಗಿಂತ ನೋಡಿ ಅಪಹಾಸ್ಯ ಮಾಡೋರೇ ಜಾಸ್ತಿ. ಯಾವತ್ತೂ ಕಾಯುತ್ತಾ ಯೋಚನೆ ಮಾಡುತ್ತಾ ಕಾಲಹರಣ ಮಾಡಬೇಡಿ. ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗ್ತಾ ಇರುತ್ತೆ. ನಿನಗಿಲ್ಲಿ ಯಾರು ಒಳ್ಳೆಯವರು ಸಿಗಲ್ಲ. ಯಾರ ಮೇಲೆ ನೀನು ಅವಲಂಬನೆ ಕೂಡ ಹಾಕಬೇಡ. ಹುಡುಕುತ್ತಾ ಹೊರಟ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ. ಎಷ್ಟೇ ಹುಡುಕಿದರೂ ಕೌರವರಿಗೆ ಒಳ್ಳೆಯವರ ದರ್ಶನ ಆಗಲಿಲ್ಲ. ನೋಡುವ ದೃಷ್ಟಿ ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ಎದ್ದೇಳು. ಈ ಪ್ರಪಂಚದಲ್ಲಿ ನಿನಗೆ ಬೆಲೆ ಸಿಗಬೇಕಾಗಿದ್ದರೆ ನೀನು ಇತಿಹಾಸವನ್ನು ಸೃಷ್ಟಿಸಬೇಕು. ನಿನ್ನ ಹೆಸರನ್ನು ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿಯುವಂತೆ ಮಾಡಬೇಕು. ಕೊನೆಗೊಂದು ಮಾತು ಹೇಳ್ತೀನಿ ಕೇಳಿ. ಈ ಪ್ರಪಂಚದಲ್ಲಿ ಯಾವುದೂ ಅಸಾಧ್ಯವಿಲ್ಲ. ನಿನ್ನಿಂದ ಎಲ್ಲವೂ ಸಾಧ್ಯ. ಗೆಲ್ಲುತ್ತಾ ಹೋಗುವವನು ಇತಿಹಾಸವನ್ನು ಸೃಷ್ಟಿ ಮಾಡ್ತಾನೆ. ಸೋತು ಗೆಲ್ಲುವವನು ಇತಿಹಾಸವನ್ನು ಬದಲಾಯಿಸ್ತಾನೆ.